ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ನಾವು ಈ ವಿಡಿಯೋದಲ್ಲಿ ಕುಂಭ ರಾಶಿಯವರ ಅತ್ಯಂತ ಪ್ರಮುಖವಾದ ಜಾತಕ ಫಲಿತಾಂಶದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ಆಗಸ್ಟ್ 2ರ ಭಾನುವಾರದಂದು ಜೀವನ ಸಂಗಾತಿಯ ವಿಷಯದಲ್ಲಿ ನಿರೀಕ್ಷಿಸದ ಶಾಕ್ ಅಥವಾ ಆಘಾತಕಾರಿ ಘಟನೆ ಸಂಭವಿಸುವ ಸಾಧ್ಯತೆಯಿದೆ. ಇದು ಅತ್ಯಂತ ಆಶ್ಚರ್ಯಕರ ವಿಷಯ ಹಾಗೂ ನೀವು ಖಂಡಿತವಾಗಿ ತಿಳಿದುಕೊಳ್ಳಬೇಕಾದ ಪ್ರಮುಖ ಸಂಗತಿಯಾಗಿದೆ. ಏಕೆಂದರೆ ಜೀವನ ಸಂಗಾತಿ ಎಂದರೆ ನಿಮ್ಮಲ್ಲಿ ಅರ್ಧಭಾಗ. ಅವರ ವಿಚಾರದಲ್ಲಿ ನಿಮಗೆ ಏನಾದರೂ ಅಚ್ಚರಿಯ ಸಂಗತಿ ಕಾದಿದೆಯೇ ಅಥವಾ ಜಗಳ ಮನಸ್ತಾಪಗಳು ಉಂಟಾಗಲಿವೆಯೇ ಎಂಬ ಸಂಪೂರ್ಣ ವಿಷಯಗಳನ್ನು ಈ ದಿನದ ಜಾತಕ ಫಲದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ನೀವು ವಿಡಿಯೋವನ್ನು ಎಲ್ಲಿಯೂ ಸಹ ಮಧ್ಯದಲ್ಲೇ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆಗಲೇ ಎಲ್ಲಾ ವಿಷಯಗಳು ಸರಿಯಾಗಿ ಅರ್ಥವಾಗುತ್ತವೆ. ಮೊದಲಿಗೆ ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು ಹಾಗೂ ಪೂರ್ವಾಭಾದ್ರ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಯ ಕೆಳಗೆ ಬರುತ್ತಾರೆ. ಕುಂಭ ರಾಶಿಯವರ ಬಗ್ಗೆ ಮುಖ್ಯವಾಗಿ ಹೇಳಬೇಕೆಂದರೆ ಇವರು ಸ್ವತಂತ್ರ ಆಲೋಚನೆಗಳನ್ನು ಹೊಂದಿರುವವರು. ತಮಗೆ ಇಷ್ಟ ಬಂದಂತೆ ಜೀವಿಸಲು ಇವರು ಯಾವಾಗಲೂ ಬಯಸುತ್ತಾರೆ. ಹಾಗೆಯೇ ಹೊಸ ವಿಚಾರ ಹಾಗೂ ಆಲೋಚನೆಗಳಿಗೆ ಸದಾ ಸ್ವಾಗತ ಕೋರುತ್ತಾರೆ. ವಿಭಿನ್ನವಾಗಿ ಆಲೋಚಿಸುವುದೇ ಇವರ ಮುಖ್ಯ ವಿಶೇಷತೆಯಾಗಿದೆ. ಇನ್ನು ಬುದ್ಧಿವಂತಿಕೆಯ ವಿಚಾರದಲ್ಲಿ ನೋಡಿದರೆ ವಿಷಯಗಳನ್ನು ಆಳವಾಗಿ ವಿಶ್ಲೇಷಿಸುವ ಸ್ವಭಾವ ಇವರಲ್ಲಿರುತ್ತದೆ. ಇತರರ ಕ್ಷೇಮ ಮತ್ತು ಒಳಿತಿನ ಬಗ್ಗೆ ಸದಾ ಚಿಂತಿಸುವ ಗುಣ ಇವರಲ್ಲಿದೆ. ಆದರೆ ತಮ್ಮ ಭಾವನೆಗಳನ್ನು ಹೊರಹಾಕುವಲ್ಲಿ ಸ್ವಲ್ಪ ಸಂಯಮ ಕಾಯ್ದುಕೊಳ್ಳುತ್ತಾರೆ. ಮನಸ್ಸಿನಲ್ಲಿರುವುದನ್ನು ಬಹಳ ಬೇಗ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಪ್ರೇಮ ಜೀವನದಲ್ಲಿ ಇವರು ಸ್ನೇಹವನ್ನು ಆಧಾರವಾಗಿಟ್ಟುಕೊಂಡ ಪ್ರೀತಿಯನ್ನು ಇಷ್ಟಪಡುತ್ತಾರೆ. ಹಾಗೆಯೇ ಜೀವನ ಸಂಗಾತಿಯ ವಿಷಯದಲ್ಲೂ ಸಹ ತಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುವಂತಹ ವ್ಯಕ್ತಿಯನ್ನು ಮದುವೆಯಾಗಲು ಬಯಸುತ್ತಾರೆ. ಇವರಿಗೆ ಒಮ್ಮೆ ಒಬ್ಬರ ಮೇಲೆ ನಂಬಿಕೆ ಉಂಟಾಯಿತೆಂದರೆ ಸದಾ ಬದ್ಧತೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಇರುತ್ತಾರೆ. ಆದರೆ ಯಾವುದಾದರೂ ವಿಷಯದಲ್ಲಿ ಅನುಮಾನ ಬಂದರೆ ಅಥವಾ ತಮ್ಮ ಸ್ವಾತಂತ್ರ್ಯಕ್ಕೆ ಭಂಗ ಉಂಟಾಯಿತು ಎಂದು ಅನಿಸಿದರೆ ಇವರು ಆ ಜಾಗದಲ್ಲಿ ಇರಲು ಅಥವಾ ಆ ವ್ಯಕ್ತಿಗಳೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಕುಂಭ ರಾಶಿಯವರ ಜೀವನದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಇವರು ಯಾವ ಕೆಲಸ ಮಾಡಿದರೂ ಯಾರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅಷ್ಟೇ ಅಲ್ಲದೆ ಕೆಲವೊಂದು ವಿಚಾರಗಳಲ್ಲಿ ಇವರನ್ನೇ ನಿಂದಿಸುತ್ತಿದ್ದಾರೆ ಎಂಬ ಭಾವನೆ ಇವರಲ್ಲಿ ಹೆಚ್ಚಾಗುತ್ತಿದೆ. ಕುಟುಂಬದ ವಿಚಾರದಲ್ಲಿ ಎಲ್ಲವನ್ನೂ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರೂ ಸಹ ದಂಪತಿಗಳ ನಡುವೆ ಸರಿಯಾದ ಹೊಂದಾಣಿಕೆ ಸಿಗುತ್ತಿಲ್ಲ. ಕೆಲವರು ಗಂಡ ಹೆಂಡತಿಯ ಬಂಧದಿಂದ ಸಂಪೂರ್ಣವಾಗಿ ದೂರವಿರಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದರೆ, ಇನ್ನು ಕೆಲವರು ಗಂಡ ಹೆಂಡತಿ ಎಂದ ಮೇಲೆ ಜಗಳಗಳು ಬರುವುದು ಸಹಜ. ಅವು ಎಷ್ಟು ಬೇಗ ಬರುತ್ತವೆಯೋ ಅಷ್ಟೇ ಬೇಗ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಲ್ಲಿರುತ್ತಾರೆ. ಆದರೆ ನಿಮ್ಮ ಈ ಅಂದಾಜುಗಳನ್ನು ತಲೆಕೆಳಗು ಮಾಡುತ್ತಾ ಈ ದಿನ ನಿಮ್ಮ ಜೀವನ ಸಂಗಾತಿ ತೆಗೆದುಕೊಳ್ಳುವ ಒಂದು ನಿರ್ಧಾರವು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಮುಖ್ಯವಾಗಿ ನ್ಯಾಯಾಲಯ ಅಥವಾ ಕೌಟುಂಬಿಕ ಕಾನೂನು ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಈ ದಿನ ಒಂದು ದೊಡ್ಡ ಶಾಕ್ ಕಾದಿದೆ. ಇನ್ನು ಕೆಲವರಿಗಾದರೆ ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳಗಳು ಶುರುವಾಗಬಹುದು. ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಮನಸ್ತಾಪಗಳು ಏರ್ಪಡುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಹೇಳುವ ಮಾತುಗಳಿಗೆ ಅವರು ಒಪ್ಪಂದ ಸೂಚಿಸದಿರಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಸಂಗಾತಿಯು ಬೇರೆಯವರ ಮಾತುಗಳನ್ನು ಕೇಳುತ್ತಾ ನಿಮಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವುದನ್ನು ನೀವು ಗಮನಿಸಿರಬಹುದು. ಈ ದಿನ ಆ ಪರಿಸ್ಥಿತಿಗಳು ಮತ್ತಷ್ಟು ಉದ್ವಿಗ್ನಗೊಳ್ಳುವ ಸೂಚನೆಗಳಿವೆ. ಈ ದಿನ ಭಾನುವಾರವಾಗಿದ್ದರೂ ಸಹ ನಿಮ್ಮ ಜೀವನದಲ್ಲಿ ಎದುರಾಗುವ ಕೆಲವು ನಷ್ಟ ಅಥವಾ ಕಷ್ಟಗಳನ್ನು ತಡೆಯಲಾಗದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇವೆಲ್ಲವೂ ನಡೆಯಲು ಮುಖ್ಯವಾಗಿ 2 ಕಾರಣಗಳಿವೆ. 1. ಕಳೆದ ಕೆಲವು ದಿನಗಳಿಂದ ನಿಮ್ಮಲ್ಲಿ ಅಥವಾ ನಿಮ್ಮ ಸಂಗಾತಿಯಲ್ಲಿ ಉಂಟಾದ ವೈಯಕ್ತಿಕ ಬದಲಾವಣೆಗಳು. 2. ಕುಟುಂಬದಲ್ಲಿ ಎದುರಾಗಿರುವ ಕೆಲವು ಆರ್ಥಿಕ ತೊಂದರೆಗಳು. ಆದರೆ ಇಲ್ಲೊಂದು ಸಮಾಧಾನಕರ ವಿಷಯವಿದೆ. ಪರಿಸ್ಥಿತಿಗಳು ಬದಲಾಗುತ್ತಿದ್ದಂತೆ ಬೆಳಗಿನ ವೇಳೆಗೆ ನಿಮ್ಮ ಅಥವಾ ನಿಮ್ಮ ಸಂಗಾತಿಯ ಮನಸ್ಸಿನ ಆಲೋಚನೆಗಳು ಬದಲಾಗುವ ಸಾಧ್ಯತೆಯಿದೆ. ಎಷ್ಟೇ ತೊಂದರೆ ಬಂದರೂ ಅದರಲ್ಲಿಯೂ ಒಂದು ಸಣ್ಣ ಸಕಾರಾತ್ಮಕ ಹಾಗೂ ಅನುಕೂಲಕರ ವಾತಾವರಣ ಉಂಟಾಗಬಹುದು. ಆದ್ದರಿಂದ ಈ ದಿನ ನಿಮ್ಮ ಸಂಗಾತಿ ಏನೇ ಮಾತನಾಡಿದರೂ ಅಥವಾ ನಿಮಗೆ ಏಕಾಏಕಿ ಯಾವುದೇ ಆಘಾತಕಾರಿ ವಿಷಯ ತಿಳಿದುಬಂದರೂ ತಕ್ಷಣವೇ ಫೋನ್ ಮಾಡಿ ಅಥವಾ ನೇರವಾಗಿ ಭೇಟಿಯಾಗಿ ವಾದಕ್ಕೆ ಇಳಿಯಬೇಡಿ. ಇದರಿಂದ ಸಣ್ಣ ಸಮಸ್ಯೆ ಕೂಡ ದೊಡ್ಡದಾಗಿ ಬದಲಾಗಬಹುದು. ಅವರಿಗೆ ಕೆಲವು ಗಂಟೆಗಳ ಕಾಲ ಸಮಯ ಕೊಡಿ. ತದನಂತರ ಅವರು ಏಕೆ ಹಾಗೆ ಮಾಡಿದರು ಮತ್ತು ಅವರ ಮನಸ್ಸಿನಲ್ಲಿರುವ ನಿಜವಾದ ಉದ್ದೇಶವೇನು ಎಂಬುದನ್ನು ಶಾಂತವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಆಗ ಇಬ್ಬರಿಗೂ ಉಂಟಾಗಬಹುದಾದ ನಷ್ಟ ಹಾಗೂ ತೊಂದರೆಗಳು ಬೇಗನೆ ನಿವಾರಣೆಯಾಗುತ್ತವೆ. ಯಾವುದೇ ಸಮಸ್ಯೆಗಳು ಬಂದಾಗ ನಾವು ಸಂಯಮ ಪಾಲಿಸಬೇಕು ಮತ್ತು ಜಾಗರೂಕರಾಗಿರಬೇಕು. ಅವರು ಒಂದು ಮಾತು ಆಡಿದರು ಎಂದು ನಾವು 10 ಮಾತುಗಳನ್ನು ಆಡಿ ಪರಿಸ್ಥಿತಿಯನ್ನು ಹಾಳುಮಾಡಿಕೊಳ್ಳಬಾರದು. ಈ ದಿನ ಸಾಧ್ಯವಾದಷ್ಟು ಕೆಂಪು ಬಣ್ಣ ಅಥವಾ ಬಿಳಿ ಬಣ್ಣದ ಉಡುಪುಗಳನ್ನು ಧರಿಸಬೇಡಿ.
ಈಗಾಗಲೇ ನಕಾರಾತ್ಮಕ ಪ್ರಭಾವಗಳು ಹೆಚ್ಚಾಗಿರುವುದರಿಂದ ಈ ದಿನ ನೀಲಿ ಬಣ್ಣ, ಹಳದಿ ಬಣ್ಣ ಅಥವಾ ಗುಲಾಬಿ ಬಣ್ಣದ ಉಡುಪುಗಳನ್ನು ಧರಿಸುವುದು ನಿಮಗಾಗಿ ಶುಭ ಫಲಗಳನ್ನು ನೀಡುತ್ತದೆ. ಎಲ್ಲರೂ ಜಾಗರೂಕರಾಗಿ ಇರುತ್ತೀರಿ ಎಂದು ಆಶಿಸುತ್ತೇನೆ. ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಮತ್ತೊಂದು ಜ್ಯೋತಿಷ್ಯ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.